ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ರಾಕ್ಗೆ ಜಿಪ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫ್ರಾಕ್ ಬ್ಯಾಕ್ ಪಾರ್ಟ್ನ 2 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫೋಲ್ಡಿಂಗ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚಿನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಈಗ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಇನ್ನೊಂದು ಸೈಡ್ ಪಾರ್ಟ್ನ ಇದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಾಕು ಎರಡು ಸೈಡು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಫೋಲ್ಡ್ ಮಾಡಿ. ಇಲ್ಲಿ ನೋಡ್ಬೋದು ಈ ರೀತಿ. ಈಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಜಿಪ್ನ ನಾನು ಈಗ ಈ ಫ್ರಾಕ್ ಲೆಫ್ಟ್ ಸೈಡ್ ಪಾರ್ಟ್ ಇದೆಯಲ್ಲ ಆ ಪಾರ್ಟ್ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಜಿಪ್ನ ಓಪನ್ ಮಾಡಿಕೊಂಡು ಈ ಲೆಫ್ಟ್ ಸೈಡ್ ಪಾರ್ಟ್ ಇದೆಯಲ್ಲ ಫ್ರಾಕ್ದು ಅದ್ರ ಕೆಳಗಡೆ ಈ ಜಿಪ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನ ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ರೈಟ್ ಸೈಡ್ ಪಾರ್ಟ್ನ ಈ ಜಿಪ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಜಿಪ್ಪು ಪೂರ ಕಾಣದೇ ಇರೋ ಹಾಗೆ ಇಟ್ಟು ಈ ರೈಟ್ ಸೈಡ್ ಪಾರ್ಟ್ನ ಜಿಪ್ ಕಾಣದೇ ಇರೋ ಹಾಗೆ ಇಟ್ಕೊಳ್ಬೇಕು. ಅದ್ರ ಮೇಲೆ ಇಟ್ಕೊಂಡು ಈಗ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ರೈಟ್ ಸೈಡ್ ಪಾರ್ಟ್ನ ಜಿಪ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಎರಡು ಸೈಡ್ ಪಾರ್ಟ್ಗೆ ಜಿಪ್ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು. ಇಲ್ಲಿ ನೋಡ್ಬೋದು ಈ ರೀತಿ ಜಿಪ್ಪು ರೆಡಿ ಆಯಿತು. ಈಗ ಇಲ್ಲಿ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನ ಜಾಸ್ತಿ ಆಗಿರೋ ಜಿಪ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ಫ್ರಾಕ್ ಜಿಪ್ಪು ರೆಡಿ ಆಯಿತು. ನೋಡ್ಬೋದು ಈ ರೀತಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಫ್ರಾಕಿಗೆ ಜಿಪ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.